ಏನಾಗಿದೆ ಅಂತ ಹೇಳಿ ನಮಗೆ ಬರೋದು ಮಾಹಿತಿ ಪ್ರಕಾರ ಸಂಜೆ ಸುಮಾರು 6-6:30 ಗಂಟೆಗೆ 3 ಜನ ಪ್ರಕಾಶ್, ವೀರನ್ ಮತ್ತು ಅರುಣ್ ಅಲ್ಲಿ ಮನೆಗೆ ಹೋಗಿ ಮಾನ್ಯ ಪಾಟೀಲ್ ಮನೆಗೆ ಹೋಗಿ ಅವ್ರಿಗೆ ಮೇಲೆ ಅಸಾಲ್ಟ್ ಮಾಡಿದ್ದಾರೆ. ಅದು ಅಸಾಲ್ಟಲ್ಲಿ ಮಾನ್ಯ ಪಾಟೀಲ್ 19-20 ವರ್ಷ ಹುಡುಗಿ, ಗಂಡ ಹೆಸರು ವಿವೇಕಾನಂದ್. ಅವರು ಅರೌಂಡ್ 9:30ಗೆ ಅರೌಂಡ್ ಇಲ್ಲಿ ಸಕಮ್ ಟು ಇಂಜರಿ ಡೆತ್ ಆಗಿದೆ. ಈ ಕೇಸಲ್ಲಿ ನಾವೇ 3 ಜನಕ್ಕೆ ವಶಕ್ಕೆ ಪಡೆದಿದ್ದೀವಿ. FIR ರಿಜಿಸ್ಟರ್ ಆಗ್ತಾಯಿದೆ ಸದ್ಯಕ್ಕೆ. ತಕ್ಷಣ ಅರೆಸ್ಟ್. ಕಾರಣ ನಮಗೆ ತನಿಖೆ ಮಾಡಿಕೊಳ್ಳಿ, ಯಾಕಂದರೆ ಜಸ್ಟ್ 3-4 ಗಂಟೆ ಒಳಗಡೆನೂ ನಾವೇ ವಶಕ್ಕೆ ಪಡೆದಿದ್ದೀವಿ. ಎನ್ಕ್ವೈರಿ ಮಾಡ್ತೀವಿ. ಅದಾದಮೇಲೆ ನಾವೇ ಒಂದು ತೀರ್ಮಾನಕ್ಕೆ ಬರ್ತೀವಿ. ಸಂಪೂರ್ಣ ಘಟನೆ ಅದೇ 6:30 ಗಂಟೆಗೆ ಅರೌಂಡ್ 6:30 ಹಲ್ಲೆ ಆಗಿದೆ, ಅಸಾಲ್ಟ್ ಆಗಿದೆ. ಅದರ ಅಸಾಲ್ಟಲ್ಲಿ ಒಂದು ಪೈಪ್ ಮತ್ತು ಗೊಡ್ಲಿಂದ ಹೊಡೆದಿದ್ದಾರೆ. ಅದಕ್ಕೋಸ್ಕರ ನಾವೀಗ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀವಿ. ಕಾರಣ ಅದೇ ನಮ್ಮದು ತನಿಖೆ ನಡೆಸಲಿ, ಸ್ವಲ್ಪ ತನಿಖೆ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಸರ್ ಯುವತಿ ಗರ್ಭಿಣಿ ಅಂತ? ಹಾಂ, 7 ತಿಂಗಳು ಅವರು ಗರ್ಭಿಣಿ ಆಗುತ್ತೆ. ಎಷ್ಟು ಗಂಟೆಗೆ ಸರ್ ತೀರ್ಕೊಂಡಿರೋದು? ಸುಮಾರು 9-9:30 ಮಧ್ಯದಲ್ಲಿ ಇದೆ. ಹಾಸ್ಪಿಟಲ್ಸ್ ಅವರು ಸರಿಯಾಗಿ ಹೇಳ್ಬೋದು ಅದ್ರ ಬಗ್ಗೆ ಟೈಮಿಂಗ್ಸ್. ಯಾವುದರಿಂದ ಹಲ್ಲೆ ಮಾಡಲಾಗಿದೆ? ಪೈಪ್ ಇದೆ, ಒಂದು ಸ್ಪ್ರಿಂಕ್ಲರ್ ಪೈಪ್ ಬರುತ್ತೆ, ಮತ್ತು ಗುಡ್ಲಿನೂ ಇದೆ. ಗುದ್ಲಿ ಇರುತ್ತೆ, ಅದೇನೂ ಇದೆ. ಯಾವ ಭಾಗಕ್ಕೆ ಹಲ್ಲೆ? ತಲೆಗೆ ಪೆಟ್ಟಾಗಿದೆ. ಟೋಟಲ್ 3 ಜನಕ್ಕೆ ಇಂಜರಿ ಆಗಿದೆ. ಒಂದು ವಿಕ್ಟಿಮ್ ಮನ್ಯ ಮತ್ತು ಅವ್ರದ್ದು ಸೋಸೆ, ಅವ್ರದ್ದು ಫಾದರ್ ಇಲ್ಲ. ಟೋಟಲ್ 3 ಜನಕ್ಕೆ. ಹುಡುಗನಿಗೆ ಸದ್ಯಕ್ಕೆ ಅಷ್ಟು ಯಾವುದು ಇಂಜರಿ ಇಲ್ಲ. ಸರ್ ತಂಗಿಗೆ ಇಂಜರಿ ಇದೆ. ಸರ್, ಎರಡೂ ಫ್ಯಾಮಿಲಿ ನಡುವೆ ಜಗಳ ನಡೀತಾ ಇತ್ತು. ತಮ್ಮ ಇಲಾಖೆ ಮತ್ತು ತಹಸೀಲ್ದಾರ್ ಇಬ್ಬರನ್ನ ಕರೆದು ಮಾತುಕತೆಯನ್ನು ನಡೆದಿದ್ರು ಸರ್. ಆದರೂ ಕೂಡ ವ್ಯಾಲ್ಯೂ ಕೊಡಲಿಲ್ಲ ಅಂತ ಕಾನೂನಿಗೆ. ನಾವೇ ನಮ್ಮ ಪ್ರಕಾರ ಇಷ್ಟು ಮುಂಜಾಗ್ರತಾ ಕ್ರಮ ಆಗ್ಬೋದು, ಅದು ನಾವೆಲ್ಲ ಮಾಡಿಸಿದ್ದೀವಿ. ಮತ್ತು 2 ಸ್ಟೇಷನಲ್ಲಿ ಮಾಡಿದ್ದೀವಿ, ಹುಬ್ಳಿ ಗ್ರಾಮೀಣ, ಧಾರವಾಡ ಗ್ರಾಮೀಣ. ಅದಾದಮೇಲೆ ಇದು ಘಟನೆ ಆಗಿದೆ. ಈಗ ಮುಂದಿನ ತನಿಖೆ ಯಾವುದು? ಮುಂದಿನ FIR ರಿಜಿಸ್ಟರ್ ಆಗ್ತದೆ. ಸಿಕ್ಕಿದ್ದಾರೆ 3 ಜನ ವಶಕ್ಕೆ ಪಡೆದಿದ್ವಿ. ಅದು ಅವರಿಗೆ ಯಾರ್ಯಾರು ಸರ್? 3 ಜನದಲ್ಲಿ ಪ್ರಕಾಶ್ ಅಂತ ಇದ್ದಾರೆ, ಒಬ್ಬ ಈರನ್ ಅಂತ ಇದ್ದಾರೆ, ಒಬ್ಬ ಅರುಣ್ ಅಂತ ಇದ್ದಾರೆ. ಏನು ರಿಲೇಷನ್ ಸರ್? ಪ್ರಕಾಶ್ ವಿಕ್ಟಿಮ್ ಇದ್ದಾರೆ, ಮಾನ್ಯದು ತಂದೆ ಆಗುತ್ತೆ, ಮತ್ತು ಅವರು ಸಂಬಂಧಿಕರು ಇದ್ದಾರೆ ಇವರು. ಅದು ನಮಗೆ ತನಿಖೆಯಲ್ಲಿ ಬರಬೇಕು. ಅಂದರೆ ನಾವೇ ಡೀಟೇಲ್ ಆಗಿ ಹೋಗ್ತೀವಿ, ವಿಕ್ಟಿಮ್ ಕಡೆಯಿಂದನೂ ಅಕ್ಯೂಸ್ ಕಡೆಯಿಂದನೂ, ಮತ್ತು ಸೊ ಅದು ಗೊತ್ತಾಗುತ್ತೆ. ಇನ್ಸಿಡೆಂಟ್ ಆಗಿದೆ, ಏನು ಇದು ಮನವಿ ಮಾಡ್ತೀರಂತ ಜನರಲ್ಲೇ, ಗ್ರಾಮಸ್ಥರಲ್ಲೇ ಈ ರೀತಿ ಆಗಿದೆ? ಸರ್, ಮರ್ಯಾದೆಗೆ ಅಂಜಿ ಅಂದರೆ ಮಗಳನ್ನೇ ಕೊಲೆ ಮಾಡುವಂಥ ನಂದು ಮನವಿ ಹಾಗೆ ಇದೆ ಕಿ ಶಾಂತಿ ವ್ಯವಸ್ಥೆ ಮೇಂಟೈನ್ ಮಾಡಿಸಿ ನಾವೇ ನಮ್ಮ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ನಮಗೆ ನಾವೇ ನೈಟ್ ಮಾಡ್ತೀವಿ. ಅರೆಸ್ಟ್ ಸೆಕ್ಯೂರ್ನು ಮಾಡಿದ್ದೀವಿ ಆಲ್ರೆಡಿ. ಮುಂದಿನ ನಾವೇ ಮಾಡ್ತಾಯಿದ್ದೀವಿ. ತಮ್ಮದು ಸಹಕಾರ ಇದ್ದರೆ, ಜನದ ಸಹಕಾರ ಇದ್ದರೆ ನಾವೇ ಫರ್ದರ್ ಪ್ರೋಗ್ರೆಸ್ ಮಾಡ್ತೀವಿ. ಅದು ಹಾಸ್ಪಿಟಲ್, ಡೆತ್ ಕನ್ಫರ್ಮ್ ಆಗಿದೆ, ಹಾಸ್ಪಿಟಲ್ ಕಡೆಯಿಂದ ಕನ್ಫರ್ಮ್ ಆಗಿದೆ. ಹಂಗೇನಿದ್ರು ಸರ್, ಒಂದೇ ನಿಮಿಷ.